ಮಹಿಳೆಯರು ಕಾಯಿಲೆ ಬೀಳುವುದಕ್ಕೂ ಕ್ಯಾಲ್ಸಿಯಂಗೂ ಸಂಬಂಧ ಇದೆ. ಪುರುಷರಿಗೆ ಹೋಲಿಸಿದ್ರೆ ವಿವಿಧ ಕಾರಣಗಳಿಂದ ಮಹಿಳೆಯರಿಗೆ ಹೆಚ್ಚಿನ ಕ್ಯಾಲ್ಸಿಯಂ ಆಹಾರದ ಅಗತ್ಯ ಇರುತ್ತೆ. ಆ ಹಿನ್ನೆಲೆ ಮಹಿಳೆಯರ ಅನಾರೋಗ್ಯಕ್ಕೂ ಕ್ಯಾಲ್ಸಿಯಂಗೂ ಸಂಬಂಧ ಏನು ಅಂತಲೇ ತೋರಿಸ್ತೀವಿ ನೋಡಿ. ಮಹಿಳೆಯರ ಆರೋಗ್ಯಕ್ಕೂ ಕ್ಯಾಲ್ಸಿಯಂಗೂ ಇದೆ ನಂಟು. ಮಹಿಳೆಯರ ಅನಾರೋಗ್ಯಕ್ಕೂ ಕ್ಯಾಲ್ಸಿಯಂಗೂ ಸಂಬಂಧವೇನು? ಮಹಿಳೆ ಎಲ್ಲ ರಂಗಗಳಲ್ಲೂ ಪುರುಷರಿಗೆ ಸರಿಸಮಾನಾಗಿ ನಿಂತಿದ್ರು ಆರೋಗ್ಯದ ವಿಚಾರಕ್ಕೆ ಬಂದ್ರೆ ಆಕೆಗೆ ಜೀವನದುದ್ದಕ್ಕೂ ಕಾಡೋ ಸಮಸ್ಯೆ ಅಂದ್ರೆ ಅದು ಕ್ಯಾಲ್ಸಿಯಂ ಕೊರತೆ. ಆಗಾಗ ನಿಯಮಿತವಾಗಿ ಪೋಷಕಾಂಶಗಳ ಕೊರತೆಯ ಪರೀಕ್ಷೆ ಇತ್ಯಾದಿಗಳನ್ನ ಮಾಡ್ತಲೇ ಇದ್ರೆ ಹಾಗೂ ಈ ಪೋಷಕಾಂಶಗಳನ್ನ ಒದಗಿಸುವ ಸಂಪೂರ್ಣ ಆಹಾರ ಸೇವನೆಯತ್ತ ಮಹಿಳೆ ಗಮನ ಹರಿಸಿದ್ರೆ ಮಾತ್ರ ಆಕೆಯ ಆರೋಗ್ಯ ಸರಿಯಾದ ಹಾದಿಯಲ್ಲಿರುತ್ತೆ. ಮಹಿಳೆ ಜೀವನದುದ್ದಕ್ಕೂ ದೈಹಿಕವಾಗಿಯೂ ಹಲವು ಮಜಲುಗಳನ್ನು ದಾಟಬೇಕಾಗಿರುವುದರಿಂದ ಋತುಚಕ್ರ, ಹೆರಿಗೆ ಇತ್ಯಾದಿಗಳು ಆಕೆಯ ಜೀವನದ ಬಹುಮುಖ್ಯ ಘಟ್ಟಗಳಾಗಿರುವುದರಿಂದ ಆಕೆ ಕ್ಯಾಲ್ಸಿಯಂ ಸೇರಿದಂತೆ ಪೋಷಕಾಂಶಯುಕ್ತ ಆಹಾರದ ಬಗ್ಗೆ ಸಹಜವಾಗಿಯೇ ಪುರುಷರಿಗಿಂತಲೂ ಹೆಚ್ಚು ಗಮನ ಹರಿಸಬೇಕು. ಮನೆಯ ಜವಾಬ್ದಾರಿ, ಮಕ್ಕಳು, ಮನೆಯವರ ಯೋಗಕ್ಷೇಮ, ಅವರ ಆಹಾರ, ತನ್ನ ವೃತ್ತಿ, ತನ್ನ ಜವಾಬ್ದಾರಿಗಳನ್ನು ನಿಭಾಯಿಸುವ ಹೊತ್ತಿನಲ್ಲಿ ಆಕೆ ತನ್ನ ಆರೋಗ್ಯದ ಕಾಳಜಿಯನ್ನೇ ಮರೆಯುತ್ತಾಳೆ ಅನ್ನೋದು ಖೇದಕರ. ಆದರೆ 40ರ ನಂತರ ಮೆನೋಪಾಸ್ ಅವಧಿಯಲ್ಲಿ ಮಹಿಳೆಯನ್ನ ನಿಶಕ್ತಿ ಕಾಡುತ್ತೆ, ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತೆ. ಬಹಳಷ್ಟು ಮಹಿಳೆಯರು 40 ದಾಟಿದ ತಕ್ಷಣ ಒಂದೊಂದೇ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುವುದನ್ನ ಗಮನಿಸಿರಬಹುದು. ಆತ್ಮವಿಶ್ವಾಸ, ಕಿಚ್ಚು, ಬೆಟ್ಟದಷ್ಟು ಕೆಲಸ, ಜವಾಬ್ದಾರಿಗಳಿದ್ದರೂ ಕೂಡ ಅದನ್ನು ನಿಭಾಯಿಸುವ ಆತ್ಮಸ್ಥೈರ್ಯ ಇದ್ದರೂ ಕೂಡ ದೇಹ ಮಾತ್ರ ಮೊದಲಿನಂತೆ ಇಲ್ಲ ಅನ್ನೋದು ಅರಿವಾಗತೊಡಗುತ್ತೆ. ಒಂದು ಲೋಟ ಹಾಲು ಕುಡಿದು ಕ್ಯಾಲ್ಸಿಯಂ ನನ್ನ ದೇಹ ಸೇರಿತು ಅಂದುಕೊಂಡರೆ ಸಾಲದು. ವಯಸ್ಸಾಗುತ್ತಾ ಆಗುತ್ತಾ ಮಹಿಳೆ ತನ್ನ ಕ್ಯಾಲ್ಸಿಯಂ ಸೇವನೆಯನ್ನ ಹೆಚ್ಚು ಮಾಡಬೇಕಾಗತ್ತೆ. ಪುರುಷರಿಗಿಂತಲೂ ಮೊದಲೇ ಮಹಿಳೆ ತನ್ನ ಕ್ಯಾಲ್ಸಿಯಂ ಸೇವನೆಯ ಪ್ರಮಾಣ ಹೆಚ್ಚಿಸಬೇಕಾಗತ್ತೆ. ಮಹಿಳೆಯ ಹಾರ್ಮೋನು ಈಸ್ಟ್ರೋಜನ್ ಇಳಿಕೆಯಾಗುತ್ತಾ ಬರ್ತಿದ್ದಂತೆ ಆಕೆಯ ಮೂಳೆ ಸವಿಯೋದು ಹೆಚ್ಚಾಗುತ್ತೆ. ಹೈಪೋಥೈರಾಯ್ಡಿಸಂ ಕೂಡ ಕ್ಯಾಲ್ಸಿಯಂ ಕೊರತೆಗೆ ಕಾರಣವಾಗುತ್ತೆ. ಆಗಾಗ ಪರೀಕ್ಷೆ ಮಾಡಿಸಿಕೊಂಡು ವೈದ್ಯರ ಸಲಹೆ ಇದ್ದರೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಸೇವನೆ ಮಾಡುವುದನ್ನು ಪರಿಗಣಿಸಬಹುದು. ನಿತ್ಯವೂ ಕ್ಯಾಲ್ಸಿಯಂ ಯುಕ್ತ ಸಂಪೂರ್ಣ ಆಹಾರ ಸೇವನೆ ಮಾಡಬೇಕು. ಅಧ್ಯಯನಗಳ ಪ್ರಕಾರ ಪ್ರತಿ 50 ವರ್ಷ ದಾಟಿದ ಮಹಿಳೆಗೆ ಪ್ರತಿದಿನ 1200 ಮಿಲಿಗ್ರಾಂಗಳಷ್ಟು ಕ್ಯಾಲ್ಸಿಯಂ ಬೇಕಾಗುತ್ತಂತೆ. 50 ವರ್ಷದ ಒಳಗಿನ ಮಹಿಳೆಗೆ ಸುಮಾರು 1000 ಮಿಲಿಗ್ರಾಂಗಳ ಕ್ಯಾಲ್ಸಿಯಂ ಅಗತ್ಯ ಇದೆ. ಆದರೆ ಪುರುಷರಿಗೆ 1200 ಮಿಲಿಗ್ರಾಂ ಕ್ಯಾಲ್ಸಿಯಂ 70 ದಾಟಿದ ಮೇಲೆ ತೆಗೆದುಕೊಂಡ್ರೂ ಸಾಕಾಗುತ್ತೆ. ಅಂದ್ರೆ ಮಹಿಳೆ ಪುರುಷರಿಗಿಂತ 20 ವರ್ಷಗಳಷ್ಟು ಮೊದಲೇ ಆ ಪ್ರಮಾಣವನ್ನ ಸೇವಿಸಬೇಕು ಎಂದಾಯಿತು. ಕ್ಯಾಲ್ಸಿಯಂ ಕೊರತೆಯೊಂದೇ ನಿಮ್ಮ ಆರೋಗ್ಯದ ಸಮಸ್ಯೆಗೆ ಕಾರಣವಾಗಿರಲಾರದು. ಕ್ಯಾಲ್ಸಿಯಂ ಕೊರತೆಗೂ ಕಾರಣ ಬೇರೆ ಇರಬಹುದು ಅನ್ನೋದು ಮಹಿಳೆಯರಿಗೆ ಗೊತ್ತಿರಬೇಕು. ಉದಾಹರಣೆಗೆ ವಿಟಮಿನ್ ಡಿ, ಫಾಸ್ಫರಸ್, ಮೆಗ್ನೀಷಿಯಂನ ಕೊರತೆಯೂ ಕೂಡ ಕ್ಯಾಲ್ಸಿಯಂನ ಹೀರುವಿಕೆಯ ಮೇಲೆ ಪರಿಣಾಮ ಬೀರಬಹುದು. ನೀವು ಸಮರ್ಪಕವಾಗಿ ಕ್ಯಾಲ್ಸಿಯಂ ಯುಕ್ತ ಆಹಾರ ಸೇವಿಸ್ತಾ ಇದ್ರೂ ಕೂಡ ಈ ತೊಂದರೆಗಳಿಂದ ದೇಹ ಅದನ್ನು ಸಮರ್ಪಕವಾಗಿ ಹೀರಿಕೊಳ್ಳದೇ ಇರಬಹುದು. ವಯಸ್ಸಾಗುವಿಕೆ, ಮೆನೋಪಾಸ್, ಕ್ಯಾಲ್ಸಿಯಂ ಅನ್ನ ದೇಹ ಸರಿಯಾಗಿ ಹೀರಿಕೊಳ್ಳಲು ಸಾಧ್ಯವಾಗದೇ ಇರೋದು, ಬೇರೆ ಆರೋಗ್ಯ ಸಮಸ್ಯೆಗಳಿಗಾಗಿ ತೆಗೆದುಕೊಳ್ಳುವ ಔಷಧಿಗಳು, ಸರಿಯಾಗಿ ಕ್ಯಾಲ್ಸಿಯಂ ಯುಕ್ತ ಆಹಾರ ಸೇವನೆ ಮಾಡದೇ ಇರೋದು ಇತ್ಯಾದಿಗಳು ಕೂಡ ಕ್ಯಾಲ್ಸಿಯಂ ಕೊರತೆಯ ಸಮಸ್ಯೆಗಳನ್ನು ಹುಟ್ಟುಹಾಕಬಹುದು. ಇನ್ನು ಮಾಂಸಖಂಡಗಳ ಸೆಳೆತ, ತಲೆಸುತ್ತು, ನಿಶಕ್ತಿ, ಒಣತ್ವಚೆ, ಮುರಿಯುವ ಉಗುರುಗಳು, ಹಲ್ಲು ಹುಳುಕಾಗೋದು, ಋತುಚಕ್ರ ಪೂರ್ವ ಸಮಸ್ಯೆಗಳು, ತಡವಾಗಿ ಋತುಮತಿಯಾಗೋದು, ನಿದ್ರಾಹೀನತೆ ಇವೆಲ್ಲವೂ ಕೂಡ ಕ್ಯಾಲ್ಸಿಯಂ ಕೊರತೆಯಿಂದ ಇರಬಹುದಾದ ಸಮಸ್ಯೆಗಳು. ಇವಿಷ್ಟೇ ಅಲ್ಲ, ಮಹಿಳೆಯರು ಮಾನಸಿಕ ಖಿನ್ನತೆ, ಮೂಳೆ ಸವೆತ, ಗಂಟು ನೋವು, ಹೃದಯದ ಸಮಸ್ಯೆ, ರಕ್ತದೊತ್ತಡದಲ್ಲಿ ಏರುಪೇರು ಮತ್ತಿತರ ಸಮಸ್ಯೆಗಳು ಕೂಡ ಕ್ಯಾಲ್ಸಿಯಂನ ಕೊರತೆಯಿಂದ ಬರಬಹುದು ಅನ್ನೋದನ್ನ ನೆನಪಿಡಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.